ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಂಪತ್ತು ಅನ್ನೋದು ಕೆಲವರ ಕೈಯಲ್ಲಿದೆ. ಕೆಲವರೇ ಶ್ರೀಮಂತರಾಗ್ತಾ ಇದ್ದಾರೆ, ಉಳಿದವರು ಬಡವರಾಗಿ ಉಳಿತಾ ಇದ್ದಾರೆ. ಈ ಮಾತನ್ನ ನಾವು ಪದೇ ಪದೇ ಕೇಳ್ತಾನೆ ಇರ್ತೀವಿ. ಅದರಲ್ಲೂ ಚುನಾವಣೆ ಬಂತು ಅಂತ ಇಟ್ಕೊಳ್ಳಿ, ಆಗ ಪ್ರತಿಪಕ್ಷಗಳಿಗೆ ಇದೊಂದು ಚುನಾವಣಾ ಪ್ರಚಾರದ ವಿಷಯ ಆಗಿ ಹೋಗುತ್ತೆ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಂತೂ ಶ್ರೀಮಂತರ ಸಂಪತ್ತನ್ನ ಬಡವರಿಗೆ ಹಂಚ್ತೀವಿ ಅನ್ನೋ ಮಾತುಗಳು ಕೂಡ ಕೇಳಿ ಬಂದವು. ಆದ್ರೆ ಹಾಗೆ ಮಾತಾಡೋರು ಇರ್ತಾರೆ ನೋಡಿ, ಅವರು ಅಧಿಕಾರ ತಮ್ಮ ಮನೆಯಲ್ಲೇ ಇರಬೇಕು ಅಂದ್ಕೋತಾರೆ. ಅದು ಬೇರೆಯವರಿಗೆ ಹಂಚಿಕೆ ಆಗೋದನ್ನ ಇಷ್ಟಾನೇ ಪಡೋದಿಲ್ಲ. ಇನ್ನು ಸಂಪತ್ತನ್ನು ಹಂಚ್ತಾರ? ಗೆಳೆಯರೆ, ಸಂಪತ್ತು ಅನ್ನೋದು ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಾಗಿರೋದು ಅಸಮಾನ ಹಂಚಿಕೆನೆ. ವಿಶ್ವದ ಜನಸಂಖ್ಯೆ ಇವತ್ತು 800 ಕೋಟಿಯನ್ನು ಮೀರ್ತಾ ಇದೆ. ಆದ್ರೆ ಜಗತ್ತಲ್ಲಿ ಅತಿ ಶ್ರೀಮಂತರು ಅಂತ ಇರೋದು ಕೆಲವು ಸಾವಿರ ಮಂದಿ ಮಾತ್ರ. ಸಂಪತ್ತಿನ ಸಮಾನ ಹಂಚಿಕೆಯ ಬಗ್ಗೆ, ಸಮತಾವಾದದ ಬಗ್ಗೆ ಮಾತಾಡ್ತಾರಲ್ಲ ಕಮ್ಯುನಿಸ್ಟರು, ಅವರ ದೇಶಗಳಲ್ಲಿ ಕೂಡ ಎಲ್ಲ ಶ್ರೀಮಂತರೇನಾಗಿಲ್ಲ. ಅಲ್ಲೂ ಕೆಲವರು ಶ್ರೀಮಂತರಾಗಿದ್ದಾರೆ. ಉಳಿದ ಜನ 2 ಹೊತ್ತಿನ ಊಟಕ್ಕಾಗಿ ದುಡಿತಾ ಇರ್ತಾರೆ. ಇನ್ನು ಅಮೆರಿಕ ಬಿಡಿ, ಈ ವಿಷಯದಲ್ಲಿ ಕೂಡ ಅದು ದೊಡ್ಡಣ್ಣನೇ. ಅಲ್ಲಿನ ಮತ್ತೊಂದು ಕತ್ತಲ ಪಾರ್ಶ್ವ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಇನ್ನು ಈ ಜಗತ್ತಿನ 195 ದೇಶಗಳ ಪೈಕಿ 75% ಕುಬೇರರು ಕೇವಲ 10 ದೇಶಗಳಲ್ಲಿದ್ದಾರೆ ಅನ್ನೋದು ಮತ್ತೊಂದು ವಿಶೇಷ. ಹಾಗಾದ್ರೆ ಜಗತ್ತಲ್ಲಿನ ಶ್ರೀಮಂತರು ಯಾರು? ನಮ್ಮ ಭಾರತದಲ್ಲಿ ಅಂಥವರ ಸಂಖ್ಯೆ ಎಷ್ಟಿದೆ? ನಮ್ಮಲ್ಲಿ ಕನಿಷ್ಠ $100 ಕೋಟಿ ಗಿಂತಲೂ ಹೆಚ್ಚು ಸಂಪತ್ತನ್ನ ಹೊಂದಿರುವವರು ಅಂದ್ರೆ ಬಿಲಿಯನಿಯರ್ಗಳು ಎಷ್ಟು ಮಂದಿ ಇದ್ದಾರೆ? ಚೈನಾದಲ್ಲಿ ಆ ಸಂಖ್ಯೆ ಎಷ್ಟು? ನಮ್ಮ ಪಕ್ಕದ ಭಿಕಾರಿ ಪಾಕಿಸ್ತಾನದಲ್ಲಿ ಏನಾದರೂ ಇಂಥ ವ್ಯಕ್ತಿಗಳಿದಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಸಂಪತ್ತು ಅನ್ನೋದಿದೆ ನೋಡಿ, ಇದೊಂಥರ ಶ್ರೀಮಂತರನ್ನೇ ಹುಡುಕೊಂಡು ಹೋಗ್ತಾ ಇರತ್ತೆ. ಯಾರು ಶ್ರೀಮಂತನೋ ಅವನು ಇನ್ನಷ್ಟು ಮತ್ತಷ್ಟು ಶ್ರೀಮಂತಿಕೆಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇರ್ತಾನೆ. ದುಡಿಯುವ ವರ್ಗ ಬಡತನದಲ್ಲೇ ಇದ್ದು ಬಿಡುತ್ತೆ. ಒಬ್ಬ ಮನುಷ್ಯ ಹೇಗೆ ಮತ್ತು ಯಾಕೆ ಶ್ರೀಮಂತನಾಗ್ತಾನೆ ಅನ್ನೋದನ್ನ ಇವತ್ತಿನವರೆಗೆ ಡಿಕೋಡ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅದೇನಾದ್ರೂ ಗೊತ್ತಾಗ್ಬಿಟ್ರೆ ಎಲ್ಲ ಶ್ರೀಮಂತರಾಗ್ಬಿಡ್ಬಹುದು. ಹೀಗಾಗಿನೇ ನಮ್ಮಲ್ಲಿ ಅದನ್ನ ಕರ್ಮಕ್ಕೆ, ಹಿಂದಿನ ಜನ್ಮದ ಪಾಪ ಪುಣ್ಯಗಳಿಗೆ ಬಿಟ್ಟು ನೆಮ್ಮದಿಯನ್ನ ಹುಡುಕಿಕೊಳ್ಳೋ ಪ್ರಯತ್ನವನ್ನು ನಮ್ಮ ಪೂರ್ವಿಕರು ಮಾಡಿದ್ದಾರೆ. ಅಯ್ಯೋ, ಎಲ್ಲ ಅವರವರು ಪಡ್ಕೊಂಡು ಬಂದಿದ್ದು ಅಂದುಕೊಂಡು ಬಿಟ್ರೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ, ಹೊಟ್ಟೆ ಕಿಚ್ಚು ಕಡಿಮೆ ಆಗುತ್ತೆ. ಆದ್ರೂ ಶ್ರೀಮಂತಿಕೆಯ ಬಗ್ಗೆ, ಶ್ರೀಮಂತರ ಬಗ್ಗೆ ನಮಗಿರೋ ಕುತೂಹಲ ತುಂಬಾನೇ ದೊಡ್ಡದು. ಹೀಗಾಗಿ ಜಗತ್ತಿನ ಶ್ರೀಮಂತರು ಯಾರು ಅನ್ನೋ ಪಟ್ಟಿಯೊಂದು ಆಗಾಗ ಹೊರಬೀಳ್ತಾ ಇರುತ್ತೆ. ಅಂಥದ್ದೇ ಒಂದು ಜಾಗತಿಕ ಪಟ್ಟಿ ಹೊರಬಿದ್ದಿದೆ. ಅದರಲ್ಲಿ 2781 ಮಂದಿಯನ್ನ ಲಿಸ್ಟ್ ಮಾಡಿದ್ದಾರೆ. ಅವರ ಒಟ್ಟು ಸಂಪತ್ತು $14.2 ಟ್ರಿಲಿಯನ್. ಅಂದ್ರೆ ಅಮೆರಿಕಾದ ಒಟ್ಟು GDPಯಲ್ಲಿ ಅರ್ಧದಷ್ಟು ಈ 2780 ಮಂದಿ ಬಳಿ ಇದೆ. ಇನ್ನು ಭಾರತಕ್ಕೆ ಹೋಲಿಸ್ಕೊಂಡ್ರೆ ಈ ಶ್ರೀಮಂತರ ಬಳಿ ಇರುವ ಹಣ ಭಾರತದ GDPಗಿಂತ 4 ಪಟ್ಟು ಹೆಚ್ಚಾಗಿದೆ. ಜಗತ್ತಲ್ಲಿ ಟೆಕ್ನಾಲಜಿ, ಫೈನಾನ್ಸ್ ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಪೆನ್ಷನ್ ನಿಂದಾಗಿ ಈ ರೀತಿ ಬಿಲಿಯನಿಯರ್ಗಳ ಉಗಮ ಸಾಧ್ಯ ಆಗಿದೆ ಅಂತ ಸಂಶೋಧನೆಗಳು ಹೇಳ್ತಾ ಇವೆ. ಇನ್ನು ಅತಿ ಹೆಚ್ಚು ಶ್ರೀಮಂತರಿರೋ ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಸ್ಥಾನವನ್ನು ಪಡ್ಕೊಂಡಿದೆ. ಅತಿ ಹೆಚ್ಚು ಬಿಲಿಯನಿಯರ್ಗಳನ್ನ ಹೊಂದಿರೋ ಟಾಪ್ 10 ದೇಶಗಳ ಪಟ್ಟಿನ ನಾವು ಗಮನಿಸಿದ್ರೆ 10ನೇ ಸ್ಥಾನದಲ್ಲಿ ಕಂಡು ಬರೋದು ಯುನೈಟೆಡ್ ಕಿಂಗ್ಡಮ್. ಅಲ್ಲಿ 55 ಮಂದಿ ಅತಿ ಶ್ರೀಮಂತರಿದ್ದಾರೆ. ಅವರ ಒಟ್ಟು ಆಸ್ತಿಯ ಮೌಲ್ಯ $225 ಬಿಲಿಯನ್ ಗಳಷ್ಟಿದೆ. ಇನ್ನು ಬ್ರಿಟನ್ನಲ್ಲಿರೋ ಅತಿ ದೊಡ್ಡ ಶ್ರೀಮಂತ ಅಂದ್ರೆ ಮೈಕೆಲ್ ಪ್ಲಾಟ್. ಆತನ ಬಳಿ $18 ಬಿಲಿಯನ್ ನಷ್ಟು ಸಂಪತ್ತಿದೆ ಅಂತ ಹೇಳ್ತಾರೆ. ಇನ್ನು 9ನೇ ಸ್ಥಾನದಲ್ಲಿ ಹಾಂಗ್ಕಾಂಗ್ ಇದೆ. ಹಾಂಗ್ಕಾಂಗ್ ಚೈನಾದ ಒಂದು ಭಾಗ ಅಂತ ಚೈನಾ ಹೇಳ್ಕೊಳ್ಳುತ್ತೆ. ಆದರೂ 106 ವರ್ಷಗಳ ಕಾಲ ಬ್ರಿಟಿಷರ ಹಿಡಿತದಲ್ಲಿದ್ದ ಕಾರಣದಿಂದ ಅದನ್ನ ಬೇರೆ ದೇಶವಾಗೇ ನೋಡ್ತಾರೆ. ಅಂದಹಾಗೆ ಹಾಂಗ್ಕಾಂಗ್ ಅಲ್ಲಿ ಒಟ್ಟು 67 ಮಂದಿ ಅತಿ ಶ್ರೀಮಂತರಿದ್ದಾರೆ. ಅವರ ಒಟ್ಟು ಸಂಪತ್ತು $330 ಬಿಲಿಯನ್. ಲೀ ಕಾ ಶಿಂಗ್ $37.3 ಬಿಲಿಯನ್ ಸಂಪತ್ತನ್ನು ಹೊಂದಿದ್ದು ಹಾಂಗ್ಕಾಂಗ್ನ ಅತಿ ದೊಡ್ಡ ಶ್ರೀಮಂತ ಅಂತ ಅನ್ನಿಸ್ಕೊಳ್ತಾ ಇದ್ದಾರೆ. ಇನ್ನು 8ನೇ ಸ್ಥಾನದಲ್ಲಿ ಕೆನಡಾ ಇದೆ. ಅಲ್ಲಿ ಡೇವಿಡ್ ಥಾಮಸ್ ಅಂಡ್ ಫ್ಯಾಮಿಲಿ $67.8 ಬಿಲಿಯನ್ ಗಳಷ್ಟು ಸಂಪತ್ತನ್ನು ಹೊಂದಿದ್ದು ಕೆನಡಾದ ಅತಿ ದೊಡ್ಡ ಶ್ರೀಮಂತರು ಅಂತ ಕರೆಸ್ಕೊಳ್ತಾ ಇದ್ದಾರೆ. ಹಾಗೇನೆ ಕೆನಡಾದಲ್ಲಿ ಒಟ್ಟು 67 ಮಂದಿ ಬಿಲಿಯನಿಯರ್ಗಳಿದ್ದಾರೆ. ಅವರ ಒಟ್ಟು ಆಸ್ತಿಯ ಮೊತ್ತ $315 ಬಿಲಿಯನ್. ಇನ್ನು 7ನೇ ಸ್ಥಾನದಲ್ಲಿ ಬ್ರೆಜಿಲ್ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಬ್ರೆಜಿಲ್ ಅನ್ನ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಗುರುತಿಸಲಾಗುತ್ತೆ. ಇದು ಮುಂದುವರೆದ ದೇಶಗಳ ಪಟ್ಟಿಯಲ್ಲಿಲ್ಲ. ಹೀಗಿದ್ರು ಆ ದೇಶದಲ್ಲಿ ಒಟ್ಟು 69 ಮಂದಿ ಬಿಲಿಯನೇರ್ಗಳಿದ್ದು ಅವರ ಒಟ್ಟು ಆಸ್ತಿಯ ಮೌಲ್ಯ $231 ಬಿಲಿಯನ್ ನಷ್ಟಿದೆ. ಹಾಗೆ ಎಡುರಾಡೋ ಸಾಬೆರಿನ್ $28 ಬಿಲಿಯನ್ ಗಳನ್ನ ಹೊಂದಿದ್ದು ಅವರನ್ನ ಬ್ರೆಜಿಲ್ನ ಅತಿ ದೊಡ್ಡ ಶ್ರೀಮಂತ ಉದ್ಯಮಿ ಅಂತ ಹೇಳ್ತಾರೆ. ಇನ್ನು 6ನೇ ಸ್ಥಾನದಲ್ಲಿ ಇಟಲಿ ಇದೆ. ಅಲ್ಲಿ ಒಟ್ಟು 73 ಮಂದಿ ಅತಿ ಶ್ರೀಮಂತರಿದ್ದಾರೆ. ಅವರ ಒಟ್ಟು ಸಂಪತ್ತು $250 ಬಿಲಿಯನ್. ಗೈವಾನಿ ಫೆರೆರೋ
$37 ಬಿಲಿಯನ್ ಸಂಪತ್ತನ್ನು ಹೊಂದಿದ್ದು ಇಟಲಿಯಲ್ಲೇ ಅತಿ ದೊಡ್ಡ ಶ್ರೀಮಂತ ಅಂತ ಆತ ಗುರುತಿಸ್ಕೊಳ್ತಾನೆ. ಇನ್ನು ಈ ಪಟ್ಟಿಲಿ 5ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ರಷ್ಯಾ. ಹಾಗೆ ನೋಡಿದ್ರೆ ರಷ್ಯಾ ಅನ್ನೋದೊಂದು ಕಮ್ಯುನಿಸ್ಟ್ ದೇಶ. ಅಲ್ಲಿ ಶ್ರೀಮಂತರು ಬಡವರು ಎಲ್ಲ ಸಮಾನವಾಗಿರಬೇಕು, ಸಂಪತ್ತು ಸಮಾನ ಹಂಚಿಕೆ ಆಗಬೇಕು. ಆದ್ರೆ ಜಗತ್ತಿನ ಅತಿ ಹೆಚ್ಚು ಅತಿ ಶ್ರೀಮಂತರಿರುವ ದೇಶಗಳ ಪಟ್ಟಿಯಲ್ಲಿ ರಷ್ಯಾ ಕೂಡ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ 120 ಮಂದಿ ಬಿಲಿಯನರ್ಗಳಿದ್ದು ಅವರ ಒಟ್ಟು ಆಸ್ತಿಯ ಮೌಲ್ಯ $500 ಬಿಲಿಯನ್. ಅಲೆಕ್ಸಿ ಮಾರ್ಡಾಶೋವ್ $29 ಬಿಲಿಯನ್ ಸಂಪತ್ತನ್ನು ಹೊಂದಿದ್ದು ರಷ್ಯಾದ ಅತಿ ದೊಡ್ಡ ಶ್ರೀಮಂತ ಅನ್ನಿಸ್ಕೊಳ್ತಾರೆ. ಆದ್ರೆ ಇಡೀ ಜಗತ್ತು ರಷ್ಯಾದಲ್ಲಿ ಅತಿ ದೊಡ್ಡ ಶ್ರೀಮಂತ ಅಂತ ನಂಬಿರೋದು ವ್ಲಾದಿಮಿರ್ ಪುತಿನ್ ಅವರನ್ನ. ಅವರ ಬಳಿ $200 ಬಿಲಿಯನ್ ಅಧಿಕ ಸಂಪತ್ತಿದೆ. ಆದ್ರೆ ಅವರದನ್ನ ಎಲ್ಲೂ ತೋರಿಸ್ಕೊಳ್ಳೋದು ಇಲ್ಲ, ಹೇಳಿಕೊಳ್ಳೋದು ಇಲ್ಲ. ಹೀಗಾಗಿ ಪುತಿನ್ ಹೆಸರು ಈ ಪಟ್ಟಿಯಲ್ಲಿಲ್ಲ. ಇನ್ನು ಈ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ಜರ್ಮನಿ. ಅಲ್ಲಿ ಒಟ್ಟು 132 ಮಂದಿ ಅತಿ ಶ್ರೀಮಂತರಿದ್ದಾರೆ. ಬೀಟ್ ಹೆಸ್ಟರ್ ಮತ್ತು ಕಾರ್ಲ್ ಆಲ್ಬರ್ಟ್ ಜೂನಿಯರ್ $39 ಬಿಲಿಯನ್ ಸಂಪತ್ತನ್ನು ಹೊಂದಿ ಅಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಜರ್ಮನಿಯಲ್ಲಿರುವ ಈ ಬಿಲಿಯನಿಯರ್ಗಳ ಒಟ್ಟು ಸಂಪತ್ತು $500 ಬಿಲಿಯನ್ ನಷ್ಟಿದೆ. ಇನ್ನು 3ನೇ ಸ್ಥಾನದಲ್ಲಿರೋದು ಯಾರು ಅನ್ನೋದನ್ನು ನಾವು ನೋಡಿದರೆ ಇಲ್ಲಿ ನಮಗೆ ಕಾಣಿಸ್ಕೊಳ್ಳೋದು ನಮ್ಮ ಹೆಮ್ಮೆಯ ಭಾರತ. ಗೆಳೆಯರೆ, ಭಾರತ ಅನ್ನೋದು ಅತಿ ಹೆಚ್ಚು ಶ್ರೀಮಂತರನ್ನು ಹೊಂದಿರುವ ಬಡ ದೇಶ ಅಥವಾ ಬಡವರೇ ಹೆಚ್ಚಾಗಿರುವ ಶ್ರೀಮಂತ ದೇಶ. ಜನಸಂಖ್ಯೆ ನಮ್ಮಲ್ಲಿ ವಿಪರೀತ ಪ್ರಮಾಣದಲ್ಲಿದೆ. ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಯುವಶಕ್ತಿ ಹೆಚ್ಚಿದೆ. ಉದ್ಯೋಗಗಳು ಕಡಿಮೆ ಇವೆ. ನಮ್ಮಲ್ಲಿ ಸಂಪಾದನೆಗಿಂತ ಹೆಚ್ಚು ಖರ್ಚು ಮಾಡೋದನ್ನು ನಮಗೆ ಅಭ್ಯಾಸ ಮಾಡಿಸಲಾಗಿದೆ. ಆದರೂ ಜಗತ್ತಲ್ಲಿರುವ ಅತಿ ಶ್ರೀಮಂತರ ಪಟ್ಟಿಯಲ್ಲಿ 200 ಮಂದಿ ಭಾರತದಲ್ಲಿದ್ದಾರೆ. ಹಾಗೇನೆ ಈ 200 ಮಂದಿ ಶತಕೋಟ್ಯಾಧೀಶ್ವರರ ಒಟ್ಟು ಆಸ್ತಿಯ ಮೌಲ್ಯ $954 ಬಿಲಿಯನ್. ಇನ್ನು ಭಾರತದ ಅತಿ ಶ್ರೀಮಂತ ಯಾರು ಅನ್ನೋದನ್ನು ನಾವಿಲ್ಲಿ ನೋಡೋದಾದ್ರೆ 116 ಶತಕೋಟಿ ಡಾಲರ್ಗಳನ್ನು ಹೊಂದಿರುವ ಮುಖೇಶ್ ಅಂಬಾನಿ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾರೆ. ಆ ಬಳಿಕ ಅದಾನಿ ಹಾಗೂ ಇನ್ನಿತರರು ಇದ್ದಾರೆ. ಗೌತಮ್ ಅದಾನಿಯ ಮೇಲೆ ಸಾಕಷ್ಟು ಆರೋಪಗಳು ಬಾರದೇ ಇದ್ದಿದ್ರೆ ಮೊದಲ ಸ್ಥಾನಕ್ಕಾಗಿ ಅದಾನಿ ಹಾಗೂ ಅಂಬಾನಿಯ ನಡುವೆ ಒಂದು ಸ್ಪರ್ಧೆ ಇರ್ತಾ ಇತ್ತೋ ಏನೋ. ಆದ್ರೆ ಈಗ ಅಂಬಾನಿ ಭಾರತದ ಅತಿ ದೊಡ್ಡ ಶ್ರೀಮಂತ ಅನ್ನೋ ಪಟ್ಟವನ್ನು ಪಡ್ಕೊಂಡಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ಚೈನಾ ಇದೆ. ಒಟ್ಟು 406 ಮಂದಿ ಶತಕೋಟ್ಯಾಧೀಶ್ವರರು ಅಲ್ಲಿದ್ದಾರೆ. ಅವರ ಒಟ್ಟು ಸಂಪತ್ತಿನ ಮೌಲ್ಯ $1.3 ಟ್ರಿಲಿಯನ್. ಇನ್ನು ಚೈನಾದಲ್ಲಿ ಅತಿ ದೊಡ್ಡ ಶ್ರೀಮಂತ ಅಂತ ಗುರುತಿಸಿಕೊಳ್ಳೋದು ಝಾಂಗ್ ಶನ್ಯಾನ್. ಆತನ ಬಳಿ $62.3 ಶತಕೋಟಿ ಸಂಪತ್ತಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಚೈನಾದಲ್ಲಿರೋದು ಕಮ್ಯುನಿಸ್ಟ್ ಸರ್ಕಾರ. ಅಲ್ಲಿನ ಇಡೀ ವ್ಯವಸ್ಥೆ ಕಮ್ಯುನಿಸಂ ಅನ್ನ ಹಾಸಿ ಹೊದ್ದಿದೆ. ಇಷ್ಟಾದ್ರೂ ಚೈನಾದ ಜನ ಎಲ್ಲ ಶ್ರೀಮಂತರಾಗಿಲ್ಲ. 141 ಕೋಟಿ ಜನಸಂಖ್ಯೆ ಇರೋ ಚೈನಾದಲ್ಲಿ ಆ ಮೇಲಿನ 1 ಕೋಟಿ ಮಂದಿ ಕೂಡ ಶ್ರೀಮಂತರಾಗೋದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿರೋದು ಕೇವಲ 406 ಮಂದಿ ಅತಿ ಶ್ರೀಮಂತರು ಮಾತ್ರ. ಇದು ಯಾವ ದೇಶದಲ್ಲೂ ಯಾವ ಆಡಳಿತದಲ್ಲೂ ಜನ ಎಲ್ಲ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ವಾಸ್ತವಕ್ಕೆ ಕನ್ನಡಿ ಹಿಡಿತಾ ಇದೆ. ಅದು ಕಮ್ಯುನಿಸ್ಟ್ ಆಗಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರಲಿ, ಸಂಪತ್ತಿನ ಹಂಚಿಕೆ ಅನ್ನೋದು ಸಮಾನವಾಗಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಅದನ್ನು ಸಮಾನವಾಗಿ ಹಂಚಿದ್ರು ಅಂತ ಇಟ್ಕೊಳ್ಳಿ, ಆಗ ಕೂಡ ಯಾರು ಬುದ್ಧಿವಂತ ಇರ್ತಾನೋ ಅವನು ತನಗೆ ಸಿಕ್ಕ ಹಣವನ್ನು ದ್ವಿಗುಣಗೊಳಿಸ್ತಾ ಸಂಪತ್ತನ್ನು ಕ್ರೋಢೀಕರಿಸ್ತಾ ಹೋಗ್ತಾನೆ. ನಮ್ಮಂಥವನು ಖರ್ಚು ಮಾಡ್ಕೊಳ್ತಾ ಜೊತೆಗಿದ್ದವರನ್ನು ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡ್ತಾ ದುಡ್ಡಿಂದೇನಿದೆ ರೀ, ಯಾರು ಬೇಕಾದರೂ ದುಡಿತಾರೆ ಅಂತ ಪುಗ್ಸೆಟ್ಟೆ ಮಾತುಗಳನ್ನಾಡ್ತಾ ಬೆಟ್ಟದಷ್ಟು ಸಂಪತ್ತನ್ನು ಕೂಡ ಕರಗಿಸಿ ಮತ್ತೆ ಬಡವರಾಗಿ ಹೋಗ್ತೀವಿ. 10-20 ವರ್ಷಗಳ ನಂತರ ಸಂಪತ್ತನ್ನು ಗೌರವಿಸಿ ಅದನ್ನು ಬೆಳೆಸ್ತಾ ಹೋಗ್ತಿರ್ತಾನಲ್ಲ, ಅವನು ಮತ್ತೆ ಶ್ರೀಮಂತನಾಗಿರ್ತಾನೆ. ನನ್ನಂಥವನು ಮತ್ತೆ ಬಡವನಾಗಿ ಉಳ್ಕೊಳ್ತಾನೆ. ಸೊ ಸಂಪತ್ತಿನ ಸಮಾನ ಹಂಚಿಕೆ ಅನ್ನೋದೊಂದು ಇಂಪ್ರಾಕ್ಟಿಕಲ್ ಮಾತು. ಇನ್ನು ಶ್ರೀಮಂತ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ಅಮೆರಿಕ. ಅಲ್ಲಿ 813 ಮಂದಿ ಬಿಲಿಯನಿಯರ್ಗಳಿದ್ದಾರೆ. ಅವರ ಒಟ್ಟು ಸಂಪತ್ತು $5.7 ಟ್ರಿಲಿಯನ್ ನಷ್ಟಿದೆ. ಅಂದ್ರೆ ನಮ್ಮ ಭಾರತದ GDP-ಗಿಂತ 1.5 ಪಟ್ಟು ಅಧಿಕ ಹಣ ಅಮೆರಿಕಾದಲ್ಲಿರುವ ಈ ಅತಿ ಶ್ರೀಮಂತರ ಬಳಿಯಲ್ಲಿ ಉಳ್ಕೊಂಡಿದೆ. ಅಲ್ಲಿ ಜೆಫ್ ಬೆಜೋಸ್ ಇದ್ದಾರೆ, ಮೈಕ್ರೋಸಾಫ್ಟ್ ನ ಬಿಲ್ ಗೇಟ್ಸ್ ಇದ್ದಾರೆ, ಸ್ಪೇಸ್ಎಕ್ಸ್ ನ ಎಲನ್ ಮಸ್ಕ್ ಇದ್ದಾರೆ. ಅವ್ರ ಜೊತೆ ಇನ್ನೂ ಸಾಕಷ್ಟು ಮಂದಿ ಇದ್ದಾರೆ. ಇವರೆಲ್ಲರ ಕಾರಣದಿಂದ ಅಮೆರಿಕಾದ GDP-ಗೆ ಸಾಕಷ್ಟು ಕೊಡುಗೆ ಸಿಗ್ತಾ ಇದೆ. ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕಾದಲ್ಲಿ ಎಲನ್ ಮಸ್ಕ್ ಅತಿ ದೊಡ್ಡ ಶ್ರೀಮಂತ. ಅವ್ರ ಬಳಿ $195 ಬಿಲಿಯನ್ ನಷ್ಟು ಸಂಪತ್ತಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಲನ್ ಮಸ್ಕ್ ಅಮೆರಿಕಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಗುರುತಿಸ್ಕೊಳ್ತಾರೆ. ಇನ್ನು ಜಗತ್ತಲ್ಲಿರುವ ಒಟ್ಟು 2881 ಮಂದಿ ಅತಿ ಶ್ರೀಮಂತರಿದ್ದಾರೆ ನೋಡಿ. ಇವರ ಪೈಕಿ ಅಮೆರಿಕ, ಭಾರತ ಮತ್ತು ಚೈನಾಗಳಲ್ಲೇ ಅರ್ಧಕ್ಕಿಂತ ಹೆಚ್ಚು ಜನ ಇದ್ದಾರೆ ಅನ್ನೋದು ಮತ್ತೊಂದು ವಿಶೇಷ. ಈ 3 ದೇಶಗಳಲ್ಲಿ ಒಟ್ಟು 1419 ಮಂದಿ ಬಿಲಿಯನಿಯರ್ಗಳಿದ್ದಾರೆ. ಇನ್ನು ಏಷ್ಯಾ, ಯುರೋಪ್ ಹಾಗೂ ಅಮೆರಿಕ ದೇಶಗಳು ಈ ಪಟ್ಟಿಯಲ್ಲಿ ಟಾಪ್ 10ರಲ್ಲಿ ಸ್ಥಾನವನ್ನು ಪಡ್ಕೊಂಡಿವೆ. ಆದರೆ ಆಸ್ಟ್ರೇಲಿಯಾ ಹಾಗೂ ಆಫ್ರಿಕಾ ಖಂಡದ ದೇಶಗಳು ಮೊದಲ 10 ಸ್ಥಾನದಲ್ಲಿ ಜಾಗವನ್ನು ಪಡ್ಕೊಂಡಿಲ್ಲ. ಸೊ ಜಗತ್ತಲ್ಲಿ ಕೂಡ ಸಂಪತ್ತು
ಸಂಪತ್ತಿನ ಹಂಚಿಕೆ ಅನ್ನೋದು ಏಷ್ಯಾ, ಅಮೆರಿಕ, ಯುರೋಪ್ಗಳಲ್ಲೇ ಉಳ್ಕೊಂಡಿದೆ ಅಂದರೆ ತಪ್ಪೇನಾಗೋದಿಲ್ಲ. ಇನ್ನು ಪಾಕಿಸ್ತಾನ ಇದೆ ನೋಡಿ, ಅಲ್ಲಿ ಕೂಡ 4 ಮಂದಿ ಬಿಲಿಯನಿಯರ್ಗಳಿದ್ದಾರೆ. ಆ ಪೈಕಿ ಪಾಕಿಸ್ತಾನಿ ಅಮೆರಿಕನ್ ಉದ್ಯಮಿ ಶಾಹಿದ್ ಖಾನ್ ಮೊದಲ ಸ್ಥಾನದಲ್ಲಿ ನಿಲ್ತಾರೆ. ಆತನ ಸಂಪತ್ತು $12 ಬಿಲಿಯನ್. ಗೆಳೆಯರೆ, ಇಲ್ಲಿ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ, ನಾವು ಎಷ್ಟೇ ದುಡಿದ್ರು ಬಡವರೇ ಆಗ್ತಾ ಇದೀವಿ ಅಂತ ಕೊರಗುತ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅವರು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ನಾವು ನಮ್ಮ ದಡ್ಡತನದಿಂದ ಅವರನ್ನು ಮತ್ತಷ್ಟು ಶ್ರೀಮಂತರನ್ನಾಗಿ ಮಾಡಿ ನಾವು ಬಡವರಾಗಿ ಉಳ್ಕೋತಾ ಇದ್ದೀವಿ. ನಾವು ಶ್ರೀಮಂತರಾಗದೇ ಇದ್ರೂ ಪರವಾಗಿಲ್ಲ, ಆದರೆ ಬಡತನವನ್ನು ಮಾತ್ರ ನಿವಾರಣೆ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಹೆಚ್ಚು ದುಡಿಬೇಕು, ನಮ್ಮ ಅನಗತ್ಯದ ಖರ್ಚುಗಳಿಗೆ ಕಡಿವಾಣ ಹಾಕಬೇಕು. ಇವತ್ತು ನಮ್ಮ ಬದುಕುಗಳು ಹೇಗೆ ಅಂದರೆ, ಬೇಕಿರಲಿ ಬ್ಯಾಡದೇ ಇರಲಿ ಕನಿಷ್ಠ 10-15 ಸಾವಿರದ ಸೆಲ್ ಫೋನ್ ನಮ್ಮ ಕೈಯಲ್ಲಿರಬೇಕು. ಯಾರೋ ಗೆಳೆಯ ಹೊಸ ಫೋನ್ ತಗೊಂಡ ಅಂದ ಕೂಡಲೇ ನಮಗೂ ಅದು ಬೇಕು ಅಂತ ಮನಸ್ಸು ಹೇಳೋದಕ್ಕೆ ಶುರು ಮಾಡುತ್ತೆ. ಇದೆಯಲ್ಲ ಕ್ರೆಡಿಟ್ ಕಾರ್ಡು, ಉಜ್ಜು ತಗೊಂಡು ಬಾ. ಪಕ್ಕದ ಮನೆಯವರು ಹೊಸ ಕಾರ್ ತಗೊಂಡ್ರು, ನಮಗೂ ಅದು ಬೇಕು. ಕಾರ್ ತಗೋ, EMI ಭಾರನ ಹೊತ್ಕೊಂಡು ನರಳು. ಸಾಲ ಮಾಡಿ ಒಂದು ಕಾರ್ ತಗೊಂಡು ಅದಕ್ಕೆ ನಾವು ಕಟ್ಟೋ ಬಡ್ಡಿ ಎಷ್ಟು, ಅದಕ್ಕೆ ಹಾಕೋ ಪೆಟ್ರೋಲ್ ಎಷ್ಟು, ಕೆಲ ವರ್ಷಗಳ ನಂತರ ಅದನ್ನು ಮಾರಾಟ ಮಾಡಿದ್ರೆ ಆಗೋ ನಷ್ಟ ಎಷ್ಟು, ನಾವು ಓಡಾಡೋದಕ್ಕೆ ಬಸ್ಸು, ಆಟೋ ಅಥವಾ ಕ್ಯಾಬ್ ಅನ್ನು ಬಳಸಿದ್ರು ನಾವು ಮಾಡೋ ಖರ್ಚೆಷ್ಟು ಅನ್ನೋದನ್ನ ನಾವು ಯಾರು ತಾಳೆ ಹಾಕೋದಿಕ್ಕೆ ಹೋಗೋದೇ ಇಲ್ಲ. ಅನಗತ್ಯ ಖರೀದಿಗಳು, ಹಣಕ್ಕೆ ಗೌರವ ಕೊಡದ ನಮ್ಮ ಮನಸ್ಥಿತಿ ನಮ್ಮನ್ನ ಬಡವರನ್ನಾಗಿಟ್ಟಿದೆ. ನಮ್ಮ ಈ ಕೊಳ್ಳುಬಾಕತನಾನೇ ಶ್ರೀಮಂತರನ್ನಿವತ್ತು ಅತಿ ಶ್ರೀಮಂತರನ್ನಾಗಿ ಮಾಡ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಶ್ರೀಮಂತರಾಗ್ತೀವೋ ಬಿಡ್ತೀವೋ, ಕನಿಷ್ಠ ಆ ಶ್ರೀಮಂತರನ್ನ ನೋಡಿ ಉರ್ಕೊಳ್ಳೋದನ್ನಾದ್ರೂ ನಾವು ಕಡಿಮೆ ಮಾಡ್ತೀವಿ. ಅವರ ಶ್ರೀಮಂತಿಕೆ ಕೂಡ ನಮ್ಮ ದಡ್ಡತನ ಮತ್ತು ಕೊಳ್ಳುಬಾಕತನದ ಭಿಕ್ಷೆ ಅನ್ನೋ ಖುಷಿ ನಮಗಾಗತ್ತೆ ಅಲ್ವಾ. ಜಗತ್ತಲ್ಲಿ ಶ್ರೀಮಂತರು ಇರಬೇಕು, ಉದ್ಯೋಗ ಸೃಷ್ಟಿ ಹಾಗೂ ಸಂಪತ್ತಿನ ಸೃಷ್ಟಿ ಮಾಡೋದು ಅವರೇ. ಹಾಗಂತ ನಾವು ಬಡವರಾಗಬಾರದು. ನಮ್ಮ ಆದಾಯ ಹಾಗೂ ಉಳಿತಾಯಗಳು ಹೆಚ್ಚಾಗೋ ಹಾಗೆ ನಾವು ನೋಡ್ಕೋಬೇಕು. ಆದಾಯ ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಆಗದೇ ಇದ್ರೂ ಅನಗತ್ಯ ಖರ್ಚುಗಳನ್ನ ಕಡಿಮೆ ಮಾಡಿ ಉಳಿತಾಯ, ಹೂಡಿಕೆಗಳ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಬೇಕು. ನೋಡಿ, ಮುಂದಿನ ವರ್ಷದ ನಿಮ್ಮ ಸಂಕಲ್ಪದ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡ್ಕೋತೀರೇನೋ. ಅನಗತ್ಯವಾಗಿ ಈ ವರ್ಷ ನಾನೇನು ಖರೀದಿ ಮಾಡೋದಿಲ್ಲ, ಅನಗತ್ಯ ಖರ್ಚುಗಳನ್ನ ಮಾಡೋದಿಲ್ಲ, ಆ ಹಣವನ್ನ ಚಿನ್ನದ ಮೇಲೋ ಅಥವಾ ಬೇರಿನ್ಯಾವುದಾದ್ರೂ ಲಾಭ ಬರೋ ಹೂಡಿಕೆಯ ಮೇಲೆ ಮಾಡ್ತೀನಿ ಅನ್ನೋ ಒಂದು ಸಣ್ಣ ಸಂಕಲ್ಪ ಸಾಧ್ಯನಾ? ಮಾಡಿ ನೋಡಿ. ಇದು ಗೆಳೆಯರೆ ಜಗತ್ತಲ್ಲಿರುವ ಬಿಲಿಯನಿಯರ್ಗಳು ಹಾಗೂ ಅವರು ಯಾವ ದೇಶಕ್ಕೆ ಸೇರಿದವರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.